Hi friends, welcome to my channel. This is Narayan. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಲಿಕ್ವಿಡೇಟರ್ ಕಮಿಷನ್ ನ ಶೇರ್ ಹೋಲ್ಡರ್ಸ್ ಮೇಲೆ ಕೇಳಿದ್ರೆ, ಸೊ 2% ಆನ್ ಡಿಸ್ಟ್ರಿಬ್ಯೂಷನ್ ಟು ಶೇರ್ ಹೋಲ್ಡರ್ಸ್. ಸೊ ಶೇರ್ ಹೋಲ್ಡರ್ಸ್ ಮೇಲೆ ಕಮಿಷನ್ ನ ಕೇಳಿದ್ರೆ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಸೊ ಅದಾದ್ಮೇಲೆ ಡಿವಿಡೆಂಡ್ಸ್ ನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಮೇಲೆ ಯಾವ ರೀತಿ ಕೊಡೋದು, ಸೊ ಅದಾದ್ಮೇಲೆ ಈಕ್ವಿಟಿ ಶೇರ್ಸ್ ಮೇಲೆ, ಸೊ ಈಕ್ವಿಟಿ ಶೇರ್ಸ್ ಏನಿದೆ 1 lakh rupees, ಸೊ ಈಕ್ವಿಟಿ ಶೇರ್ಸ್ಗೆ ಸರ್ಪ್ಲಸ್ ನ ಯಾವ ರೀತಿ ಆಡ್ ಮಾಡೋದು, ಸೊ ಈ ಒಂದಷ್ಟು 3 ಕಾನ್ಸೆಪ್ಟ್ ನ ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ ಕೂಡ ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಸೊ ಈ ಒಂದು ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ಗೆ ದ ಝೆಡ್ ವ್ಯಾಲಿ ಮೈನಿಂಗ್ ಕಂಪನಿ ಲಿಮಿಟೆಡ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್ ಆನ್ 1/1/2021 ಅಂತ ಹೇಳಿದ್ದಾರೆ. ಅಂದ್ರೆ ಝೆಡ್ ವ್ಯಾಲಿ ಮೈನಿಂಗ್ ಕಂಪನಿ ಲಿಮಿಟೆಡ್ ಅನ್ನೋರು ಸೊ 1st January 2021 ನಲ್ಲಿ ಲಿಕ್ವಿಡೇಷನ್ ಗೆ ಹೋಗಿದಾರಂತೆ ವಾಲಂಟರಿಯಾಗಿ. ಸೊ ಏನ್ ಹೇಳಿದ್ದಾರೆ ಅಂದ್ರೆ ದ ಲಿಕ್ವಿಡೇಷನ್ ಯೂಸ್ ರೆಮ್ಯುನರೇಷನ್ ಈಸ್ 3% ಆನ್ ರಿಯಲೈಸೇಷನ್ ಆಫ್ ಅಸೆಟ್ಸ್ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಅಸೆಟ್ ರಿಯಲೈಸ್ ಏನಾಗುತ್ತೆ, ಸೊ ಅದ್ರ ಮೇಲೆ 3% ನ ರೆಮ್ಯುನರೇಷನ್ ಆಗಿ ಕೊಡ್ಬೇಕಂತೆ ಯಾರಿಗೆ, ಲಿಕ್ವಿಡೇಟರ್ಗೆ. ಸೊ ಇದು ಒಂದು ಕಮಿಷನ್. ಅದಾದ್ಮೇಲೆ ಹೇಳಿದ್ದಾರೆ 2% ಆನ್ ಡಿಸ್ಟ್ರಿಬ್ಯೂಷನ್ ಟು ಶೇರ್ ಹೋಲ್ಡರ್ಸ್ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಶೇರ್ ಹೋಲ್ಡರ್ಸ್ಗೆ ನಾವೇನು ಅಮೌಂಟ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಸೊ ಅದ್ರ ಮೇಲೆ 2% ಕೊಡಿ ಅಂತ ಹೇಳಿದ್ದಾರೆ. ಸೊ ಇದೊಂದು ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್. ಸೊ ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ ಯಾವ ರೀತಿ ಅಂತ ನೋಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡೋಣ. ಅದಾದ್ಮೇಲೆ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಬೀಯಿಂಗ್ ದ ಪೊಸಿಷನ್ ಆಫ್ ಕಂಪನಿ ಅಟ್ 31st December 2020 ಅಂದ್ರೆ ಇದು ಹೊಸ ಫೈನಾನ್ಷಿಯಲ್ ಇಯರ್. ಸೊ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಸೊ 1st January 2020 ಇಂದ 31st December 2020 ವರೆಗೂ ಸೊ 12 ಮಂತ್ಸ್ ಅಲ್ಲಿ ಆಗಿರುವಂತಹ ಒಂದಷ್ಟು ಇನ್ಫಾರ್ಮೇಶನ್ ನ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಈ ಒಂದು ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ನಾವು ಲಿಕ್ವಿಡೇಟರ್ ಫೈನಲ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತಾ ಹೋಗಬೇಕು. ಸೊ ಇನ್ಫಾರ್ಮೇಶನ್ ಏನು ಅಂತ ನೋಡೋದಾದ್ರೆ ಕ್ಯಾಶ್ ಆನ್ ರಿಯಲೈಸೇಷನ್ ಆಫ್ ಅಸೆಟ್ಸ್ 5 lakh rupees ಇದೆಯಂತೆ. ಸೊ ಇದು ರಿಸಿಪ್ಟ್ ಸೈಡ್ ಅಲ್ಲಿ ಬರ್ತಾ ಹೋಗುತ್ತೆ. ಓಕೆನಾ, ಇದು ರಿಸಿಪ್ಟ್ ಸೈಡ್ ಅಲ್ಲಿ ಬರ್ತಾ ಹೋಗುತ್ತೆ ಕ್ಯಾಶ್. ಅದಾದ್ಮೇಲೆ ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ 7,000 rupees ಇದೆಯಂತೆ. ಸೊ ಇದು ಪೇಮೆಂಟ್ ಸೈಡ್ ಅಲ್ಲಿ ಬರುತ್ತೆ. ಅದಾದ್ಮೇಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 10,000 rupees ಇದೆ. ಸೊ ಇದು ಕೂಡ ಪೇಮೆಂಟ್ ಸೈಡ್ ಅಲ್ಲಿ ಬರುತ್ತೆ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಾಬ್ಲಮ್ ನಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನ ಕ್ಯಾಲ್ಕುಲೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ 2% ರೆಮ್ಯುನರೇಷನ್ ಏನಿದೆ ಅದನ್ನ ಶೇರ್ ಹೋಲ್ಡರ್ಸ್ ಮೇಲೆ ಕೊಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕ್ಯಾಲ್ಕುಲೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ ಏನಿದೆ ಅದೇ ರೀತಿ ಹಾಕೊಳ್ತಾ ಹೋಗಬೇಕು ಪೇಮೆಂಟ್ ಸೈಡ್ ಅಲ್ಲಿ. ಸೊ ಅದಾದ್ಮೇಲೆ ಹೇಳಿದ್ದಾರೆ ಶೇರ್ಸ್ ನ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. 5,006% ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಆಫ್ ₹30 ಫುಲ್ಲಿ ಪೇಯ್ಡ್ 1,50,000 rupees ಇದೆ. ಅಂದ್ರೆ 5 into 30 1,50,000 rupees ಇತ್ತು. ಸೊ ಯಾವುದೇ ಡೌಟ್ ಇಲ್ಲ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಲ್ಲಿ. ಅದಾದ್ಮೇಲೆ 10,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ 1 lakh rupees ಅಂತ ಹೇಳಿದ್ದಾರೆ. ಸೊ ಈ ಒಂದು 1 lakh ಗೆ ನಾವು ಸರ್ಪ್ಲಸ್ ಅಮೌಂಟ್ ನ ಆಡ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಸರ್ಪ್ಲಸ್ ಅಮೌಂಟ್ ನ ಆಡ್ ಮಾಡ್ತಾ ಹೋಗ್ಬೇಕು. ಸೊ ಈ ಒಂದು ಸರ್ಪ್ಲಸ್ ಅಥವಾ ಡಿಫಿಶಿಯೇಟ್ ಏನ್ ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಇದಕ್ಕೆ ಸಪರೇಟ್ ಕ್ಯಾಲ್ಕುಲೇಷನ್ ಇದೆ. ಸೊ ಇದೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಥವಾ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಈ ಒಂದು ಕ್ವೆಶ್ಚನ್ ಅಲ್ಲಿ. ಅದಾದ್ಮೇಲೆ ಜನರಲ್ ರಿಸರ್ವ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. 1,24,000 ಇದೆಯಂತೆ. P&L ಅಕೌಂಟ್ ಕ್ರೆಡಿಟ್ ಸೈಡ್ 20,000 rupees ಇದೆಯಂತೆ. ಸೊ ಈ ಎರಡು ಇನ್ಫಾರ್ಮೇಶನ್ ನಾವು ಲಿಕ್ವಿಡೇಟರ್ ಫೈನಲ್ ಅಕೌಂಟ್ಸ್ ನಲ್ಲಿ ಪ್ರಿಪೇರ್ ಮಾಡುವಂತ ಇಲ್ಲ. ಸೊ ಜನರಲ್ ರಿಸರ್ವ್ ಆಗಲಿ ಅಥವಾ P&L ಅಕೌಂಟ್ ಆಗಲಿ ಲಿಕ್ವಿಡೇಟರ್ ಫೈನಲ್ ಅಕೌಂಟ್ಸ್ ನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಸೊ ಈ ಎರಡು ಇನ್ಫಾರ್ಮೇಶನ್ ನಾವು ಇಲ್ಲಿ ತಗೊಳ್ಳೋದಿಲ್ಲ. ಸೊ ಇವೆರಡನ್ನು ಇಗ್ನೋರ್ ಮಾಡ್ತಾ ಹೋಗಬೇಕು. ಸೊ ಅದಾದ್ಮೇಲೆ ಹೇಳಿದ್ದಾರೆ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ ಹ್ಯಾವ್ ಬಿನ್ ಪೇಯ್ಡ್ ಅಪ್ 31st December 2020. ಸೊ ಇಲ್ಲಿ 6% ಏನಿದೆ ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ 1,50,000 ಅಲ್ಲಿ 6% ನಾವು ಡಿವಿಡೆಂಡ್ ಆಗಿ ಕೊಡಬೇಕಂತೆ. ಸೊ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಸೊ ಯಾವ ರೀತಿ ಲಿಕ್ವಿಡೇಟರ್ ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡೋದು ನೋಡ್ತಾ ಹೋಗೋಣ. ಸೊ ಫಾರ್ಮೆಟ್ ಬಂದು ಈ ರೀತಿಯಾಗಿದೆ. ಸೊ ಫಸ್ಟಿಗೆ ಕಂಪನಿಯ ಲಿಮಿಟೆಡ್ ಅದರ ಹೆಸರು ಹಾಕೋಬೇಕು. ಸೊ ಅದಾದ್ಮೇಲೆ ಲಿಕ್ವಿಡೇಟರ್ ಫೈನಲ್ ಅಕೌಂಟ್ಸ್ ಪರ್ಟಿಕ್ಯುಲರ್ ರುಪೀಸ್. ಸೊ ಫಾರ್ಮೆಟ್ಗೆ ಮಾರ್ಕ್ಸ್ ಇರೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ಮಾರ್ಕ್ಸ್ ಇರೋದ್ರಿಂದ ಪ್ರತಿಯೊಂದು ಕೂಡ ಫಾರ್ಮೆಟ್ ಅಲ್ಲಿ ಕ್ಲಿಯರ್ ಆಗಿರಬೇಕು. ಸೊ ಫಸ್ಟಿಗೆ ಝೆಡ್ ವ್ಯಾಲಿ ಮೈನಿಂಗ್ ಕಂಪನಿ ಲಿಮಿಟೆಡ್ ಹಾಕೊಂಡಿದ್ವಿ. ಅದಾದ್ಮೇಲೆ ಹೆಡ್ಡಿಂಗ್ ಲಿಕ್ವಿಡೇಟರ್ ಫೈನಲ್ ಅಕೌಂಟ್ಸ್, ಲೆಫ್ಟಿಗೆ ರಿಸಿಪ್ಟ್ಸ್, ರೈಟಿಗೆ ಪೇಮೆಂಟ್ಸ್. ಸೊ ನಾವು ಫಸ್ಟ್ ಇಲ್ಲಿ ಹಾಕೊಂಡಿದ್ದೀವಿ ಯಾವ್ದು ರಿಸಿಪ್ಟ್ಸ್ ಆಫ್ ಪೇಮೆಂಟ್ಸ್ ಅಂತ. ಸೊ ಫಸ್ಟಿಗೆ ಬರೋದಾದ್ರೆ ಇನ್ಫಾರ್ಮೇಶನ್ ನ ಕೆಳಗಡೆ ಬರೋದಾದ್ರೆ ಫಸ್ಟಿಗೆ ಕ್ಯಾಶ್ ಆನ್ ರಿಯಲೈಸೇಷನ್ ಆಫ್ ಅಸೆಟ್ಸ್ ಅಂತ ಹೇಳಿದ್ದಾರೆ 5 lakh rupees. ಸೊ ಇದನ್ನ ಹಾಕೋಣ ರಿಸಿಪ್ಟ್ ಸೈಡ್ ಅಲ್ಲಿ ಕ್ಯಾಶ್ ಆನ್ ರಿಯಲೈಸೇಷನ್ ಅಂತ. ಸೊ ಕ್ಯಾಶ್ ಆನ್ ರಿಯಲೈಸೇಷನ್ ಸೊ ಹೇಳಿದ್ದಾರೆ 5 lakh rupees ಇದೆಯಂತೆ. 5 lakh ಹಾಕೊಂಡಿದ್ದೀವಿ. ಸೊ ಅದಾದ್ಮೇಲೆ ಯಾವುದೇ ರೀತಿಯ ರಿಸಿಪ್ಟ್ಸ್ ನ ಇನ್ಫಾರ್ಮೇಶನ್ ಅವ್ರು ನಮಗೆ ಕೊಟ್ಟಿಲ್ಲ. ಯಾವುದೇ ರೀತಿ ರಿಯಲೈಸ್ಡ್ ಅಸೆಟ್ಸ್ ಆಗಲಿ ಅಥವಾ ಅಸೆಟ್ಸ್ ನ ಇನ್ಫಾರ್ಮೇಶನ್ ಆಗಲಿ ಯಾವುದೂ ಕೊಟ್ಟಿಲ್ಲ. ಸೊ ಆಗಿರೋದ್ರಿಂದ ಸೊ ಇದನ್ನ ನಾವು ಟೋಟಲ್ ಮಾಡ್ಕೊಳ್ತೀವಿ 5 lakh rupees. ಸೊ ಇದನ್ನ ಅಸೆಟ್ಸ್ ರಿಯಲೈಸ್ಡ್ ಅಥವಾ ಅಮೌಂಟ್ ರಿಯಲೈಸ್ಡ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ, ಇದು 5 lakh rupees. ಸೊ ರಿಸಿಪ್ಟ್ ಸೈಡ್ ಅಲ್ಲಿ ಒಂದೇ ಇನ್ಫಾರ್ಮೇಶನ್, ಅದು ಕ್ಯಾಶ್ ಆನ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ 5 lakh rupees. ಸೊ ಇದಾದ್ಮೇಲೆ ನಾವು ಪೇಮೆಂಟ್ ಸೈಡಿಗೆ ಬರೋದಾದ್ರೆ ಸೊ ಫಸ್ಟಿಗೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬರಬೇಕು. ಫಾರ್ಮೆಟ್ ಅಲ್ಲಿ ಹಾಕೋಣ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಕ್ವೆಶ್ಚನ್ ಅಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಯಾವುದೇ ಇನ್ಫಾರ್ಮೇಶನ್ ಇಲ್ದಲೇ ಇರೋ ಕಾರಣ ಸೊ ಇದಕ್ಕೆ ನಾವು ನಿಲ್ ಅಂತ ಹಾಕೊಳ್ತಾ ಹೋಗ್ಬೇಕು. ನಿಲ್ ಅಥವಾ ಬ್ಲಾಂಕ್ ಅಂತ ಹಾಕೊಳ್ಳೋಣ. ಅದಾದ್ಮೇಲೆ ಬರುವಂತ ಇನ್ಫಾರ್ಮೇಶನ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದಾರೆ. ಸೊ ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ 7,000 rupees ಇದೆ. ಸೊ ಹಾಕೋಣ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್
ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 7,000 rupees ಇದೆ, 7,000 rupees ಹಾಕೋಣ. ಸೊ ಇದಾದ್ಮೇಲೆ ಬರುವಂಥದ್ದು ರೆಮ್ಯುನರೇಷನ್ ಇನ್ಫಾರ್ಮೇಷನ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ಈ ಒಂದು ರೆಮ್ಯುನರೇಷನ್ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್. ಸೊ ಫಸ್ಟಿಗೆ ಹಾಕೋಣ ಇಲ್ಲಿ ಲಿಕ್ವಿಡೇಟರ್ಸ್ ಕಮಿಷನ್. ಸೊ ಈ ರೀತಿಯಾಗಿ ಹೆಡ್ಡಿಂಗ್ ಹಾಕೊಂಡು ಸೊ ಅದಾದ್ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು ಕೊಟ್ಟಿರುವಂಥ ಇನ್ಫಾರ್ಮೇಷನ್ಸ್ನ. ಸೊ ಇಲ್ಲಿ ಫಸ್ಟಿಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ ಲಿಕ್ವಿಡೇಷನ್ ರೆಮ್ಯುನರೇಷನ್ ಇಸ್ 3% ಆನ್ ರಿಯಲೈಸೇಷನ್ ಆಫ್ ಅಸೆಟ್ಸ್. ಸೊ ರಿಯಲೈಸೇಷನ್ ಆಫ್ ಅಸೆಟ್ಸ್ ಯಾವುದು ಇಲ್ಲ. ಸೊ ಅದಕ್ಕೆ ಕ್ಯಾಶ್ ಆನ್ ರಿಯಲೈಸೇಷನ್ ಇದೆ, ಅಂದರೆ ಅಸೆಟ್ಸ್ನ ಮಾರಿ ರಿಯಲೈಸೇಷನ್ ಅಮೌಂಟ್ ಸಿಕ್ಕಿದೆ 5 lakh rupees. ಸೊ ಇಲ್ಲಿರುವಂಥ ಕ್ಯಾಶ್ ಆನ್ ರಿಯಲೈಸೇಷನ್ ಏನಿದೆ ಸೊ ಅದ್ರ ಮೇಲೆ 3% ತಗೋಬೇಕು. ರಿಯಲೈಸೇಷನ್ ಆಫ್ ಅಸೆಟ್ಸ್ ಅಂದರೆ ಸೊ ಅಸೆಟ್ಸ್ನ ಮಾರಿ ಬಂದಿರುವಂಥ ಅಮೌಂಟ್ 5 lakh ಇದೆ. ಸೊ ಅದ್ರ ಮೇಲೆ ತಗೊಳ್ತಾ ಹೋಗ್ಬೇಕು. ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ ಅಂದರೆ 3% ಹೇಳಿದ್ದಾರೆ. ಸೊ 3% ಹೇಳಿದ್ದಾರೆ, ಹಾಕೋಣ 3% ಆನ್ ಅಸೆಟ್ ರಿಯಲೈಸ್ಡ್. ಸೊ ಇನ್ಫಾರ್ಮೇಷನ್ ಹೇಳಿದ್ದಾರೆ. ಸೊ 5 lakh ಮೇಲೆ ಇಂಟು 3%, ಓಕೆನಾ. ಸೊ 5 3 is 15,000 rupees ಏನಿದೆ. ಸೊ ಇದನ್ನ ನಾವು ಅಸೆಟ್ ರಿಯಲೈಸ್ಡ್ ಅಂತ ಕರಿತಾ ಹೋಗ್ತೀವಿ, ಓಕೆನಾ. ಸೊ 5 lakh ಇಂಟು 3%, 15,000 rupees ಬಂತು. ಸೊ ಆ 15,000 ಹಾಕೊಂಡಿದ್ದೀವಿ ಇಲ್ಲಿ. ಸೊ ಅದಾದ್ಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳಿದ್ದಾರೆ, 2% ಆನ್ ಡಿಸ್ಟ್ರಿಬ್ಯೂಷನ್ ಟು ಶೇರ್ ಹೋಲ್ಡರ್ಸ್ ಹೇಳಿದ್ದಾರೆ. ಸೊ ಅದನ್ನು ಹಾಕೋಣ 2% ಆನ್ ಶೇರ್ ಹೋಲ್ಡರ್ಸ್ ಹೇಳಿದ್ದಾರೆ. ಸೊ ಶೇರ್ ಹೋಲ್ಡರ್ಸ್, ಸೊ ಇದನ್ನು ನಾವು ಲಾಸ್ಟಿಗೆ ಹಾಕ್ಕೊಳ್ಬೇಕು. ಸೊ ಅದಕ್ಕೆ ಕ್ಯಾಲ್ಕುಲೇಷನ್ ಇದೆ. ಸೊ ಅದನ್ನು ಕ್ಯಾಲ್ಕುಲೇಷನ್ ನೋಡ್ಕೊಳ್ಳೋಣ. ಸೊ ಅದಾದಮೇಲೆ ಬರುವಂಥ ಅಡ್ಜಸ್ಟ್ಮೆಂಟ್ ಏನಿದೆ ಅಂದರೆ ಸೊ ಹೇಳಿದ್ದಾರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಹೇಳಿದ್ದಾರೆ 10,000 ಹಾಕೋಣ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 10,000. ಸೊ ಅದಾದಮೇಲೆ ಹೇಳಿದ್ದಾರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 68,000. ಸೊ ಇದಕ್ಕೆ ಯಾವುದೇ ಇನ್ಫಾರ್ಮೇಷನ್ ಅಥವಾ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಕಮಿಷನನ್ನು ಶೇರ್ ಹೋಲ್ಡರ್ಸ್ ಮೇಲೆ ಹೇಳಿರೋದ್ರಿಂದ. ಸೊ ಅಕಸ್ಮಾತ್ 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಹೇಳಿದರೆ ಸೊ ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಬೇಕಿತ್ತು. ಸೊ ಶೇರ್ ಹೋಲ್ಡರ್ಸ್ ಮೇಲೆ ಹೇಳಿರೋದ್ರಿಂದ ಶೇರ್ ಹೋಲ್ಡರ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದೇ ರೀತಿ ಹಾಕೋಣ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಸೊ ಅಮೌಂಟ್ 68,000 ಕೊಟ್ಟಿದ್ದಾರೆ, 68,000 rupees ಹಾಕೋಣ, ಓಕೆನಾ. ಸೊ 68,000 ಹಾಕೊಂಡಿದ್ದೀವಿ. ಅದಾದಮೇಲೆ ಹೇಳಿದ್ದಾರೆ 5,000 ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಆಫ್ ₹30 ಈಚ್ ಅಥವಾ 30 ಫುಲ್ಲಿ ಪೇಯ್ಡ್ ಅಂತ ಹೇಳಿದ್ದಾರೆ. ಸೊ 1,50,000 rupees ಹೇಳಿದ್ದಾರೆ. ಸೊ ಹಾಕೋಣ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1,50,000 rupees, ಓಕೆ. ಅದಾದಮೇಲೆ ಸೊ ಈಕ್ವಿಟಿ ಶೇರ್ ಹೇಳಿದ್ದಾರೆ, ಅದಕ್ಕೆ ಕ್ಯಾಲ್ಕುಲೇಷನ್ ಇದೆ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಅದಾದಮೇಲೆ ಜನರಲ್ ರಿಸರ್ವ್ P&L ಅಕೌಂಟ್ ತಗೊಳ್ಳೋಗಿಲ್ಲ ಇವೆರಡನ್ನ. ಅದಾದಮೇಲೆ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ ಹ್ಯಾವ್ ಬಿನ್ ಪೇಯ್ಡ್ ಅಪ್ ಅಂತ ಹೇಳಿದ್ದಾರೆ. ಸೊ ಡಿವಿಡೆಂಡ್ನ ಇದ್ರ ಮೇಲೆ ತಗೋಬೇಕು 6%, 1,50,000 ಮೇಲೆ 6% ತಗೋಬೇಕು. ಸೊ ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ಸ್, ಪ್ರಿಫರೆನ್ಸ್ ಡಿವಿಡೆಂಡ್ಸ್ 1,50,000 ಇಂಟು 6% ಮಾಡಿದ್ರೆ ನಮಗೆ 9,000 rupees ಬರ್ತಾ ಹೋಗುತ್ತೆ, ಓಕೆನಾ. 1,50,000 ಇಂಟು 6% 9,000 ಬರುತ್ತೆ. ಸೊ 9,000 ಹಾಕೊಂಡಿದ್ದೀವಿ. ಸೊ ಇದು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಇದನ್ನ ಕಂಡಿಡ್ಕೊಂಡು ಸೊ ಅದಕ್ಕೆ ಅಮೌಂಟ್ ಕೊಟ್ಟಿದ್ದಾರೆ 1,00,000 rupees. ಸೊ ಅದಕ್ಕೆ ಸರ್ಪ್ಲಸ್ ಬರುತ್ತಾ ಡಿಫಿಸಿಟ್ ಬರುತ್ತಾ ಆ್ಯಡ್ ಮಾಡಬೇಕಾ ಮೈನಸ್ ಮಾಡಬೇಕಾ ಅಂತ ನೋಡಿಕೊಂಡು ಸೊ ಆ ಒಂದು ಇನ್ಫಾರ್ಮೇಷನ್ನ ಇಲ್ಲಿ ಹಾಕೊಳ್ತಾ ಹೋಗಬೇಕು. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂದರೆ ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಈಕ್ವಿಟಿ ಶೇರ್ ಸರ್ಪ್ಲಸ್ ಆ್ಯಂಡ್ 2% ಆನ್ ಶೇರ್ ಹೋಲ್ಡರ್ಸ್ ಕಮಿಷನ್. ಸೊ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ನಮಗೆ ಫಸ್ಟಿಗೆ ಬೇಕಾಗಿರೋದು ಟೋಟಲ್ ರಿಸಿಪ್ಟ್ಸ್. ಟೋಟಲ್ ರಿಸಿಪ್ಟ್ಸ್ ಬಂದ್ಬಿಟ್ಟು 5,00,000 rupees ಇದೆ. ಸೊ 5,00,000 ಹಾಕೋಣ. 5,00,000 ಮೈನಸ್ ಟೋಟಲ್ ಪೇಮೆಂಟ್ಸ್. ಸೊ ಟೋಟಲ್ ಪೇಮೆಂಟ್ಸ್ನ ಮೈನಸ್ ಮಾಡ್ತಾ ಹೋಗಬೇಕು. ಸೊ ಟೋಟಲ್ ಪೇಮೆಂಟ್ಸಲ್ಲಿ ಯಾವ್ಯಾವ ಬರುತ್ತೆ ಅಂದರೆ
ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಬರ್ತಾ ಹೋಗುತ್ತೆ. ಓಕೆನಾ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಬರುತ್ತೆ, 3% ಆನ್ ಅಸೆಟ್ ರಿಯಲೈಸ್ಡ್ ಬರುತ್ತೆ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬರುತ್ತೆ, ಅದಾದಮೇಲೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ 68,000 rupees ಬರ್ತಾ ಹೋಗುತ್ತೆ. ಸೊ ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಟೋಟಲ್ ಪೇಮೆಂಟ್ ಸಿಗ್ತಾ ಹೋಗುತ್ತೆ. 7,000 ಪ್ಲಸ್ 15,000 ಪ್ಲಸ್ 10,000 ಪ್ಲಸ್ 68,000. ಸೊ ನಮಗೆ 1 lakh rupees ಬಂತು. ಸೊ 1 lakh ಟೋಟಲ್ ಪೇಮೆಂಟ್ಸ್ ಅಮೌಂಟ್. ಓಕೆನಾ, ಹಾಕೋಣ ಇಲ್ಲಿ 1 lakh. ಸೊ ಇದನ್ನು ಮೈನಸ್ ಮಾಡಿದ್ರೆ ನಮಗೆ 4 lakh ಸಿಗ್ತಾ ಹೋಗುತ್ತೆ. ಸೊ ಈ 4 lakh ಅನ್ನು ನಾವು ಶೇರ್ ಹೋಲ್ಡರ್ಸಿಗೆ ಕಂಪೇರ್ ಮಾಡ್ತಾ ಹೋಗಬೇಕು. ಓಕೆನಾ, ಸೊ ಶೇರ್ ಹೋಲ್ಡರ್ಸ್ ಅಮೌಂಟ್ ಎಷ್ಟಿದೆ ಅಂದರೆ ಪ್ರಿಫರೆನ್ಸ್ ಶೇರ್ಸ್ 1,50,000 ಇದೆ, 1,50,000 ಪ್ಲಸ್ ಈಕ್ವಿಟಿ ಶೇರ್ ಬಂದ್ಬಿಟ್ಟು 1 lakh ಇದೆ. ಓಕೆನಾ, 1 lakh. ಸೊ ಟೋಟಲ್ ನಮಗೆ 2,50,000 ಇದೆ. ಓಕೆನಾ, ಸೊ ಇದನ್ನ 2 lakhಗೆ ಕಂಪೇರ್ ಮಾಡಿಕೊಂಡ್ರೆ ಮೋರ್ ಇದೆ, ಅಂದರೆ 4 lakh ಸಫಿಷಿಯೆಂಟ್ ಇದೆ. ಓಕೆನಾ, ಇಲ್ಲಿ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇದೆ. ಓಕೆನಾ, ಸಫಿಷಿಯೆಂಟ್ ಬ್ಯಾಲೆನ್ಸ್ ಇದ್ದಾಗ 2% ಏನಿದೆ, ಸೊ 2% ಡೈರೆಕ್ಟ್ ಹಾಕೋಬೇಕು. ಸೊ ಅದ್ರ ಬದಲು ಇದು 2 lakh ಇತ್ತು ಅಂದರೆ 2/102 ಹಾಕೋಬೇಕಾಗಿತ್ತು. ಇಲ್ಲಿ ಸಫಿಷಿಯೆಂಟ್ ಇರೋದ್ರಿಂದ 4 lakh ಇಂಟು 2/100 ಹಾಕೊಂಡ್ರೆ ಸಾಕು. ಓಕೆನಾ, ಸೊ ಇದರಲ್ಲಿ 2% ಆನ್ ಶೇರ್ ಹೋಲ್ಡರ್ಸ್ ಕಮಿಷನ್. ಸೊ 4 lakh ಇಂಟು 2% ಹಾಕೊಂಡ್ರೆ ನಮಗೆ 8,000 rupees ಬರ್ತಾ ಹೋಗುತ್ತೆ. ಓಕೆನಾ, 4 lakh ಇಂಟು 2% 8,000 rupees ಬರುತ್ತೆ. ಸೊ 8,000 ಹಾಕೊಂಡಿದ್ದೀವಿ. ಸೊ ರಿಮೈನಿಂಗ್ ಬಂದ್ಬಿಟ್ಟು 3,92,000 ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಅಮೌಂಟನ್ನು ಅಮೌಂಟ್ ಅವೈಲಬಲ್ ಅಂತ ಕರಿತಾ ಹೋಗ್ತೀವಿ. ಅಮೌಂಟ್ ಅವೈಲಬಲ್ ಟು ಶೇರ್ ಹೋಲ್ಡರ್ಸ್. ಓಕೆನಾ, ಸೊ ಈ ಒಂದು ಅಮೌಂಟ್ನಲ್ಲಿ ನಾವು ಪ್ರಿಫರೆನ್ಷಿಯಲ್ ಡಿವಿಡೆಂಡ್ನ ಲೆಸ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ನಾವೇನು ಕೊಟ್ಟಿದ್ದೀವಿ ಪ್ರಿಫರೆನ್ಷಿಯಲ್ ಡಿವಿಡೆಂಡ್ಸ್ 9,000 rupees. ಸೊ ಅದನ್ನು ಲೆಸ್ ಮಾಡ್ತಾ ಹೋಗಬೇಕು. ಪ್ರಿಫರೆನ್ಷಿಯಲ್ ಡಿವಿಡೆಂಡ್ಸ್ 9,000 rupees. ಸೊ ಅದನ್ನು ಲೆಸ್ ಮಾಡ್ತಾ ಹೋದರೆ ನಮಗೆ 3,92,000 ಮೈನಸ್ 9,000 ಲೆಸ್ ಮಾಡಿದ್ರೆ ನಮಗೆ 3,83,000 ಸಿಗ್ತಾ ಹೋಗುತ್ತೆ. 3,83,000. ಸೊ ಈ ಒಂದು 3,83,000 ನಾವು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ನ ಕೂಡ ಲೆಸ್ ಮಾಡ್ತಾ ಹೋಗಬೇಕು. ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬಂದ್ಬಿಟ್ಟು 1,50,000 ಇದೆ, 1,50,000 ಹಾಕೋಣ. ಸೊ 1,50,000 ಲೆಸ್ ಮಾಡಬೇಕು. ಇದರಲ್ಲಿ ಮೈನಸ್ 1,50,000 ಮಾಡಿದ್ರೆ ನಮಗೆ 2,33,000 ಸಿಗುತ್ತೆ. 2,33,000. ಸೊ ಈ ಒಂದು ಅಮೌಂಟ್ನಲ್ಲಿ ಮೈನಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ನು ಕೂಡ ನಾವು ಲೆಸ್ ಮಾಡ್ತಾ ಹೋಗಬೇಕು. 1 lakh rupees ಇದೆ. ಸೊ ಈ ಒಂದು 1 lakhನ ಲೆಸ್ ಮಾಡಿದ್ರೆ ನಮಗೆ 33,000 rupees ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಅಮೌಂಟ್ನ ನಾವು ಸರ್ಪ್ಲಸ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ, ಈ ಒಂದು ಅಮೌಂಟ್ನ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ವ್ಯಾಲ್ಯೂ ಬಂದ್ಬಿಟ್ಟು 1 lakh ಇದೆ. ಸೊ ಈ ಒಂದು 1 lakhನ ಇಲ್ಲಿ ಲೆಸ್ ಮಾಡಿದ್ದೀವಿ. ಸೊ ಅದೇ 1 lakhನ ಇಲ್ಲಿ ಹಾಕೊಳ್ತಾ ಹೋಗಬೇಕು. 1 lakh ಪ್ಲಸ್ ಸರ್ಪ್ಲಸ್ ಅಮೌಂಟ್ 33,000. ಸೊ ಈ ಸರ್ಪ್ಲಸ್ ಅಮೌಂಟ್ ಎಲ್ಲಿ ಬಂತು ಅಂದರೆ ನಾವು ಇಲ್ಲಿ ಕಂಡುಕೊಂಡಿದ್ದೀವಿ 33,000. ಸೊ ಇವಾಗ 33,000 ಆ್ಯಡ್ ಮಾಡಿದ್ರೆ ನಮಗೆ 1,33,000 ಸಿಗ್ತಾ ಹೋಗುತ್ತೆ. ಸೊ ಇದನ್ನು ಸೊ ಅದಾದಮೇಲೆ ಇಲ್ಲಿ ನಾವು ಕಂಡುಕೊಂಡಿದ್ದೀವಿ 2% ಕಮಿಷನ್ ಶೇರ್ ಹೋಲ್ಡರ್ಸ್ ಮೇಲೆ. ಸೊ ಆ ಒಂದು ಅಮೌಂಟ್ನ ಇಲ್ಲಿ ಹಾಕೊಳ್ತಾ ಹೋಗೋಣ 8,000. ಸೊ ಈಗ ಟ್ಯಾಲಿ ಮಾಡಿದ್ರೆ ನಮಗೆ 5 lakh. ಸೊ ನಮಗೆ 2,33,000 1 lakh ಲೆಸ್ ಮಾಡಿದ್ರೆ 1,33,000 ಸಿಗ್ತಾ ಹೋಗುತ್ತೆ. ಸೊ ಇದನ್ನ ಸರ್ಪ್ಲಸ್ ಅಮೌಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ಅಮೌಂಟ್ ನಾವು ಇಲ್ಲಿ 1 lakhಗೆ 1,33,000 ಇದನ್ನ ಸರ್ಪ್ಲಸ್ ಅಂತ ಕರಿತಾ ಹೋಗ್ತೀವಿ. ಸರ್ಪ್ಲಸ್. ಸೊ ಈ ಒಂದು ಅಮೌಂಟ್ನ ಆ್ಯಡ್ ಮಾಡಿದ್ರೆ ನಮಗೆ 2,33,000 ಸಿಗ್ತಾ ಹೋಗುತ್ತೆ. ಸೊ ಈ 2,33,000 ಆ್ಯಡ್ ಮಾಡಿದ್ರೆ ಇದಿಷ್ಟಕ್ಕೂ ನಮಗೆ 5 lakh ಸಿಗ್ತಾ ಹೋಗಬೇಕು. ಸೊ ಆವಾಗ ನಾವು ಮಾಡಿರೋಂಥ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅಂತ ಅರ್ಥ. 7,000 ಪ್ಲಸ್ 15,000 ಪ್ಲಸ್ 8,000 ಪ್ಲಸ್ 10,000 ಪ್ಲಸ್ 68,000 ಪ್ಲಸ್ 1,50,000 ಪ್ಲಸ್ 9,000 ಪ್ಲಸ್ 7,000 ಪ್ಲಸ್ 15,000 ಪ್ಲಸ್ 8,000 ಪ್ಲಸ್ 10,000 ಪ್ಲಸ್ 68,000 ಪ್ಲಸ್ 1,50,000 ಪ್ಲಸ್ 9,000 ಪ್ಲಸ್ 2,33,000. ಸೊ ನಮಗೆ 5 lakh ಅಮೌಂಟ್ ಬಂತು. ಸೊ ನಾವು ಮಾಡಿರೋಂಥ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ, ಎರಡು ಕಡೆ ಟ್ಯಾಲಿ ಆಗಿದೆ. ಸೊ ಈ ರೀತಿಯಾಗಿ ನಾವು ಶೇರ್ ಹೋಲ್ಡರ್ಸ್ ಮೇಲೆ ಕಮಿಷನ್ನ ಕೊಟ್ಟಾಗ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡಿದ್ದೀವಿ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಅರ್ಥ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.